ಬಾಲಯೇಸು ಪುಣ್ಯಕ್ಷೇತ್ರ ಚಿಕ್ಕಮಗಳೂರು. ಎಲ್ಲ ರೀತಿಯ ಆಧ್ಯಾತ್ಮಿಕತೆಗೆ ಪ್ರಸಿದ್ಧಿಯಾದ ಪುಣ್ಯಕ್ಷೇತ್ರ 3 ವರ್ಷದಿಂದ ಸ್ಮಶಾನ ಮೌನ. ಚಿಕ್ಕಮಗಳೂರು ಧರ್ಮಕ್ಷೇತ್ರದ ಏಕೈಕ ಪುಣ್ಯಕ್ಷೇತ್ರ. ಅದರಲ್ಲೂ ಬಾಲಯೇಸುವಿನ ಅದ್ಭುತ ಭಕ್ತಿಗೆ ಸಾವಿರಾರು ಭಕ್ತಾದಿಗಳನ್ನು ಸೆಳೆಯುತ್ತಿದ್ದ ಬಾಲಯೇಸು ಪುಣ್ಯಕ್ಷೇತ್ರ ಚಿಕ್ಕಮಗಳೂರು ಇಂದು ಮಂದಗತಿಯಲ್ಲಿ ಸಾಗಿ ಯಾವುದೇ ಆಧ್ಯಾತ್ಮಿಕ ಚಟುವಟಿಕೆಗಳಿಲ್ಲದೆ ಇನ್ನು ಕೆಲವೇ ದಿನಗಳಲ್ಲಿ ಪಾಳು ಬೀಳುವ ಸ್ಥಿತಿ ತಲುಪಿದೆ. ಸುಮಾರು 3 ವರ್ಷಗಳ ಹಿಂದೆ ಅತ್ಯಂತ ಚಟುವಟಿಕೆಯಿಂದ ಕೂಡಿದ್ದ ಈ ಬಾಲಯೇಸುವಿನ ಪುಣ್ಯಕ್ಷೇತ್ರ ಈಗ ಅವನತಿಯ ಹಾದಿಯನ್ನು ಹಿಡಿದಿರುವುದು ಅತ್ಯಂತ ದುರದೃಷ್ಟಕರ. ಫಾದರ್ ವಲೇರಿಯನ್ ಕಸ್ತೂಲಿನ್ ರವರ ಪಾಲನೆಯಲ್ಲಿ ಪ್ರಸಿದ್ಧವಾಗಿದ್ದ ಈ ಸ್ಥಳ ಹಾಗೂ ಸಾವಿರಾರು ಭಕ್ತಾದಿಗಳನ್ನು ಪ್ರತಿ ವರ್ಷ ತನ್ನತ್ತ ಸೆಳೆದು ವಿಜೃಂಭಣೆಯಿಂದ ಹಬ್ಬ ಹಾಗೂ ಮಹೋತ್ಸವಗಳನ್ನು ಆಚರಿಸುತ್ತಿತ್ತು. ಕೇವಲ ಕರ್ನಾಟಕದಿಂದ ಮಾತ್ರವಲ್ಲ, ಭಾರತದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳನ್ನು ಈ ಪುಣ್ಯಕ್ಷೇತ್ರಕ್ಕೆ ಬರುವಂತೆ ಮಾಡಿದ ಫಾದರ್ ವಲೇರಿಯನ್ ಕಸ್ತೂಲಿನ್ ಹಾಗೂ ಬೆನೆಟ್ ರವರು ಇವರ ಮುಂದಾಳತ್ವದಲ್ಲಿ ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರಸಿದ್ಧಿಯಾಗಿತ್ತು. ಇವರಿಬ್ಬರ ಸೇವೆ ಹಾಗೂ ಶ್ರಮ ಬಾಲಯೇಸು ಪುಣ್ಯಕ್ಷೇತ್ರ ಹಾಗೂ ಚಿಕ್ಕಮಗಳೂರು ಧರ್ಮಕ್ಷೇತ್ರ ಮರೆಯುವಂತಿಲ್ಲ. ಇದಾದ ಬಳಿಕ ಫಾದರ್ ಪ್ರಶಾಂತ್ ತಮ್ಮ ಸೇವಾ ಜೀವನವನ್ನು ಆರಂಭಿಸಿ ಫಾದರ್ ವಲೇರಿಯನ್ ಕಸ್ತೂಲಿನ್ ಬಿಟ್ಟು ಹೋದ ಪುಣ್ಯಕ್ಷೇತ್ರವನ್ನು ಇನ್ನೂ ಉನ್ನತ ಹಾಗೂ ಆಧುನಿಕ ಮಟ್ಟಕ್ಕೆ ಏರಿಸುವ ಯೋಜನೆಯೊಂದಿಗೆ ಮುಂದುವರೆಸಿದರು. ಸಾವಿರಾರು ಜನರನ್ನು ಬಾಲಯೇಸುವಿನ ಕಡೆ ಸೆಳೆಯುವಲ್ಲಿ ಇವರ ಪಾತ್ರ ಮಹತ್ವದ್ದು. ಅದರಲ್ಲೂ ಎಲ್ಲಾ ಭಕ್ತರನ್ನು ಒಗ್ಗೂಡಿಸಿ ಮಹೋತ್ಸವದ ಆಚರಣೆಗೆ ಶ್ರಮಿಸಿದ ಫಾದರ್ ಪ್ರಶಾಂತ್ ವಿಶೇಷವಾಗಿ ಕರ್ನಾಟಕದ ಪ್ರಸಿದ್ಧ ಪ್ರಬೋಧಕರನ್ನು ಪುಣ್ಯಕ್ಷೇತ್ರಕ್ಕೆ ಬರಮಾಡಿಕೊಂಡು ಆಧ್ಯಾತ್ಮಿಕತೆಯಲ್ಲಿ ಮುನ್ನಡೆಸಿದ ಕೀರ್ತಿ ಫಾದರ್ ಪ್ರಶಾಂತ್ ರವರಿಗೆ ಸಲ್ಲುತ್ತದೆ. ಇವರೊಂದಿಗೂ ಸಹ ಕೈ ಜೋಡಿಸಿದ್ದ ಬೆನೆಟ್ ರವರು ಅರ್ಥಭರಿತ ಬಾಲಯೇಸುವಿನ ಮಹೋತ್ಸವದ ಆಚರಣೆ ಹಾಗೂ ಆಯೋಜನೆಗೆ ಸಕಲ ವಿಧದಲ್ಲಿ ಸಾಥ್ ನೀಡಿದ್ದರು.
ಮಟ್ಟದಲ್ಲಿ ವಿಜೃಂಭಿಸುತ್ತಿದ್ದ ಪುಣ್ಯಕ್ಷೇತ್ರ ಇಂದು ಸ್ಮಶಾನದಂತೆ ಮೌನವಾಗಿದೆ. ಜನಗಳ ಬಂದು ಹೋಗುವ ವಾಡಿಕೆ ನಿಂತು ಹೋಗಿದೆ. ಇಲ್ಲಿನ ಧರ್ಮಗುರುವನ್ನು ಭೇಟಿ ಮಾಡುವುದು ಅಸಾಧ್ಯ. ಪ್ರತಿ ಗುರುವಾರದ ಬಲಿಪೂಜೆಗೆ 2 ರಿಂದ 3 ಜನ ಬಂದರೆ ಹೆಚ್ಚು. ಆವರಣದ ಸುತ್ತ ಸ್ಮಶಾನದಲ್ಲಿ ಬೆಳೆದಂತೆ ಕಳೆ ಬೆಳೆದು ಕಾಡಿನ ಪರಿಸ್ಥಿತಿಯಾಗಿದೆ. ನೀವು ನೋಡಬಹುದು, ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಈ ಪುಣ್ಯಕ್ಷೇತ್ರ ಇಲ್ಲಿ ಎಲ್ಲಾ ತರದ ಗಿಡ ಬೆಳೆದು ಮುಚ್ಚಿ ಹಾಕಿವೆ. ಸದಾ ಮುಚ್ಚಿರುವ ಧರ್ಮಗುರುವಿನ ಕಚೇರಿ, ಅರ್ಧದಲ್ಲೇ ನಿಂತು ಹೋಗಿರುವ ಸಮುದಾಯ ಭವನದ ಕಾಮಗಾರಿ ಕೆಲಸ, ಒಂದು ಪ್ರಾಣಿಯು ಓಡಾಡದ ಪುಣ್ಯಕ್ಷೇತ್ರದ ಆವರಣ, ಇದನ್ನು ಕೇಳುವವರು ಇಲ್ಲದೆ ಇನ್ನು ಕೆಲವು ದಿನಗಳು ಕಳೆದರೆ ಇದು ಒಂದು ಭೂತ ಬಂಗಲೆಯ ರೂಪಕ್ಕೆ ಪರಿವರ್ತನೆಯಾಗುವಲ್ಲಿ ಯಾವುದೇ ಸಂದೇಹವಿಲ್ಲ. ಯಾವುದೇ ಭಕ್ತರನ್ನು ಸಂಧಿಸದ ಧರ್ಮಗುರು ಸುತ್ತಮುತ್ತಲ ಜನರೊಂದಿಗೆ ಸಂಪೂರ್ಣ ಸಂಪರ್ಕ ಕಡಿದು ಹಾಕಿ ಈ ಪುಣ್ಯಕ್ಷೇತ್ರವನ್ನು ಅವನತಿಯ ದಾರಿಗೆ ನಡೆಸುತ್ತಿರುವ ಪ್ರಸ್ತುತ ಧರ್ಮಗುರುವಿನ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದ ಧರ್ಮಾಧ್ಯಕ್ಷರು ಜೋಸೆಫರ ಪ್ರಧಾನಾಲಯಕ್ಕೆ ಬಂದಿರುವ ಪಿಲಾತನ ಸಂತತಿಯ ಧರ್ಮಗುರು ಭಕ್ತಾದಿಗಳ ಮೇಲೆ ಕೇಸು ಹಾಕಿ ಅನೇಕ ಭಕ್ತಾದಿಗಳನ್ನು ದೇವಾಲಯದಿಂದ ಹಾಗೂ ಸಂಸ್ಕಾರಗಳಿಂದ ಹೊಡೆದೋಡಿಸುವುದು ಒಂದೆಡೆಯಾದರೆ, ಬಾರೈಸು ಪುಣ್ಯಕ್ಷೇತ್ರದ ಧರ್ಮಗುರು ಯಾರೊಂದಿಗೂ ಬೆರೆಯದೆ ಸದಾ ಮರೆಯಾಗಿ ಪುಣ್ಯಕ್ಷೇತ್ರವನ್ನು ಸ್ಮಶಾನವನ್ನಾಗಿ ಪರಿವರ್ತಿಸುತ್ತಿದ್ದಾರೆ. ಈ ಇಬ್ಬರ ಬಗ್ಗೆ ಯಾವುದೇ ಕ್ರಮ ಜರುಗಿಸದ ಚಿಕ್ಕಮಗಳೂರು ಹಾಗೂ ಹಾಸನ ಜಿಲ್ಲೆಯ ಧರ್ಮಾಧ್ಯಕ್ಷರಾದ ಟಿ ಅಂತೋಣಿಸ್ವಾಮಿಯವರು ನಮ್ಮ ಧರ್ಮಕ್ಷೇತ್ರವನ್ನು ಬಾಲಯೇಸುವೆ ರಕ್ಷಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುವ ಭಕ್ತವೃಂದ.
ನಗರಸಭೆ ಚುನಾವಣೆ 2021 ಜಯಶೀಲರಾದ 13ನೇ ವಾರ್ಡಿನ ಗೋಪಿ ಅವರಿಗೆ ಕರ್ನಾಟಕ ಕಾಥೋಲಿಕ ರಕ್ಷಣಾ ವೇದಿಕೆಯಿಂದ ಸನ್ಮಾನ. ನಗರಸಭೆ ಚುನಾವಣೆ 2021 ಡಿಸೆಂಬರ್ 27ರಂದು ನಡೆಯಿತು. ಇದರ ಫಲಿತಾಂಶವು ಹೊರಬಂದಾಗ 13ನೇ ವಾರ್ಡ್ ಶಂಕಾಪುರದಲ್ಲಿ ಗೋಪಿ ಎನ್ನುವವರು ಜಯಶೀಲರಾಗಿದ್ದರು. ಜಯಶೀಲರಾದ ಇವರನ್ನು ಕರ್ನಾಟಕ ಕಾಥೋಲಿಕ ರಕ್ಷಣಾ ವೇದಿಕೆಯ ರಾಜ್ಯ ಹಾಗೂ ಜಿಲ್ಲಾ ಘಟಕದ ಸದಸ್ಯರಿಂದ ಸನ್ಮಾನಿಸಿ ಗೌರವಿಸಲಾಯಿತು. 2/1/2022ರ ಭಾನುವಾರ ಕರ್ನಾಟಕ ಕಾಥೋಲಿಕ ರಕ್ಷಣಾ ವೇದಿಕೆಯ ಚಿಕ್ಕಮಗಳೂರು ಜಿಲ್ಲಾ ಕಚೇರಿಯಲ್ಲಿ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ವಿಕ್ಟರ್ ಜಾರ್ಜ್ ರವರು ಅವರನ್ನು ಶಾಲು ಹೊದಿಸಿ ಗೌರವಿಸಿದರು. ಇವರೊಂದಿಗೆ ಕರ್ನಾಟಕ ಕಾಥೋಲಿಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಅನಿಲ್ BN, ರಾಜ್ಯ ಕಾರ್ಯದರ್ಶಿಯಾದ ಪ್ಯಾಟ್ರಿಕ್ ಜಾರ್ಜ್ ಹಾಸನ ಹಾಗೂ ಚಿಕ್ಕಮಗಳೂರಿನ ಜಿಲ್ಲಾಧ್ಯಕ್ಷರಾದ ಕ್ರಿಸ್ಟೋಫರ್ ಜಾರ್ಜ್ ಮತ್ತು ಗೌರವ ಸದಸ್ಯರಾದ ಸಾಗಯನದನ್ ಫ್ರಾನ್ಸಿಸ್ ಹಾಗೂ ಮತ್ತಿತರ ಸದಸ್ಯರು ಹಾಜರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗೋಪಿಯವರು ತಮ್ಮ ಕೌನ್ಸಿಲರ್ ಹುದ್ದೆಯನ್ನು ಎಲ್ಲ ಸಮುದಾಯದ ಸೇವೆಗಾಗಿ ಮುಡಿಪಾಗಿ ಇಡುತ್ತೇನೆ ಎಂದರು. ಸೆಂಟ್ ಜೋಸೆಫ್ ಕೆಥಡ್ರಲ್ ಚರ್ಚಿಂದ ಮೊದಲನೇ ಅಭ್ಯರ್ಥಿ ಕೆಥೋಲಿಕ್ ಆಗಿ ನಗರಸಭೆಗೆ ಹೋಗ್ತಿರೋದು. ಈ 50 ವರ್ಷಗಳಲ್ಲಿ ನಮ್ಮ ಸೆಂಟ್ ಜೋಸೆಫ್ ಚರ್ಚಿಂದ ಯಾರೇ ಒಬ್ಬ ಅಭ್ಯರ್ಥಿ ಇವತ್ತಂತ ಈ ನಗರಸಭೆಗೆ ಎಲೆಕ್ಟ್ ಆಗೋದಿಲ್ಲ. ಮತ್ತೆ ಇದೇ ರೀತಿ ನಮ್ಮ ಕರ್ನಾಟಕ ಕೆಥೋಲಿಕ ರಕ್ಷಣಾ ವೇದಿಕೆ ಚಿಕ್ಕಮಗಳೂರು ಹಾಸನ ಇದರಿಂದ ಸನ್ಮಾನ ಇಟ್ಕೊಂಡಿದ್ದು ಅವ್ರ ಜೊತೆ ಗೋಪಿ ಜೊತೆ ಗೋಪಿಯವರ ಅಣ್ಣ ಆಗಿರುವಂತ ವೆಂಕಟೇಶ್ ಜಾರ್ಜ್ ಇವರು ಜೊತೆ ಕೆಲಸ ಮಾಡಿ ತಿಳಿಸಿದ್ದಾರೆ. ಇವರಿಗೆ ನಾವು ಸನ್ಮಾನ ಇಟ್ಟಿದ್ದೀವಿ ಅಂತ ಅವರಿಗೆ ಶಾಲಾ ಸಂಬಂಧಿತ ಗೋಪಿಯವರು ನಮ್ಮ ಅನುಕೂಲವಾಡೋದು ಚಿತ್ರಪುರದಿಂದ ವ್ಯಕ್ತಿರೋದು ನಮ್ಮ ಎಲ್ಲರಿಗೂ ಒಂದು ಅವರಲ್ಲಿ ಒಂದು ಅದೇ ಒಂದು ಮನೆಗೆ ನಂಬಿಕೆ ಅಂದರೆ ಈ ವಿಜಯೋತ್ಸವವನ್ನು ಅವರು ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಒಳ್ಳೆ ಕೆಲಸಗಳು ಮಾಡಿ ಜನರ 13ನೇ ವಾರ್ಡ್ ಎಲ್ಲರ ಹೊರಗೆದ್ದು ಮುಂದಕ್ಕೂ ನೀವೇ ನಿಲ್ಲಬೇಕು ಅನ್ನೋ ಒಂದು ಒಳ್ಳೆ ಕೆಲಸಗಳು ಮಾಡಿ ನಮ್ಮ ಚಂದಾಪುರಕ್ಕೆ ನಮ್ಮ ಕೃಷ್ಣ ಹೆಸರು ತಂದಾರಿಂದ ನಂಬಿ ಅವರಿಗೆ ಬಡವರು ಯಾವುದೇ ರೀತಿ ನಾವು ಅವರಿಗೆ ಚಿಕ್ಕಮಗಳೂರಲ್ಲಿ MLA ಈ ವರ್ಷ ನಮ್ಮ ಇನ್ಮೇಲೆ ಏನೇ ತೊಂದರೆಗಳಾದರೆ ನಮ್ಮ ಜೊತೆಗೆ ಅವ್ರು ನಿಮ್ಮನ್ನು ಬರೋದು. ಅದಕ್ಕೆ ಇವತ್ತು ನೀವು ಹೇಳ್ತಿರೋದಾಗಿ ದಯವಿಟ್ಟು ನಮ್ಮ ಚಂದ್ರದಲ್ಲಿ ನಿಮ್ಮಿಂದ ಸಹಾಯ ಆಗಬೇಕು. ನಿಮ್ಮನ್ನು ತುಂಬ ನೋಡಿ 50 ವರ್ಷದಿಂದ ನಮ್ಗೆ ಯಾರು ನಾಯಕ ಇರಲಿಲ್ಲ, ನಾಯಕ ಇರಲಿಲ್ಲ. ದಯವಿಟ್ಟು ನಮ್ಗೆಲ್ಲರಿಗೂ ನೀವು ನಮ್ಮ ಜೊತೆ ಇರಬೇಕು ಅಂತ ನಾನು ಹೇಳ್ತೀನಿ.
ಎಲೆಕ್ಷನ್ ನಿನ್ನೆ ನಡೆದಂಥ ನಗರಸಭಾ ಎಲೆಕ್ಷನ್ನಲ್ಲಿ ಸಂಪೂರ್ಣ ವಾರ್ಡಿನಿಂದ JDS ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿ ಅದರ ಪರವಾಗಿ ಇವತ್ತು ಕರ್ನಾಟಕ ಕೆಥೋಲಿಕ್ ರಕ್ಷಣಾ ವೇದಿಕೆಯಿಂದ ನನಗೆ ಎಲ್ಲರೂ ಕರೆದೊಂದು ನನಗೆ ಸನ್ಮಾನ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಯಿಸುತ್ತೇನೆ. ಹಾಗೂ ನಮ್ಮ ವಾರ್ಡಲ್ಲಿ ಮೊದಲು ನೀಡಿದ ಪ್ರತಿಯೊಬ್ಬ ಸಮುದಾಯದ ಪರವಾಗಿ ನಾನು ಕೆಲಸ ಮಾಡುತ್ತೇನೆ. ಹಾಗೂ ನಮ್ಮ ಎಲ್ಲ ಕ್ರೈಸ್ತ ಸಮುದಾಯ ಹಾಗೂ ಕೆಥೋಲಿಕ್ ರಕ್ಷಣಾ ಪರವಾಗಿ ನಾನು ನಿಮ್ಮ ಜೊತೆ ಇರುತ್ತೇನೆ ಅಂತ ಈ ಸಮಯದಲ್ಲಿ ಹೇಳ್ಕೊಳ್ತಾ ಇದ್ದೀನಿ. ಚಿಕ್ಕಮಗಳೂರು ಹಾಗೂ ಹಾಸನ ಕ್ರೈಸ್ತರ ಪರವಾಗಿ ಬಿಷಪ್ ಟಿ ಅಂತೋಣಿ ಸ್ವಾಮಿಯವರು 13ನೇ ವಾರ್ಡಿನ ನಗರಸಭೆ ಕೌನ್ಸಿಲರ್ ವಿಜೇತ ಅಭ್ಯರ್ಥಿಯಾದ ಗೋಪಿಯವರಿಗೆ ತಮ್ಮ ನಿಲಯದಲ್ಲಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಧರ್ಮಾಧ್ಯಕ್ಷರು ಈ ಸನ್ಮಾನವನ್ನು ಸಕಲ ಕ್ರೈಸ್ತ ಭಕ್ತಾದಿಗಳ ಪರವಾಗಿ ಮಾಡುತ್ತಿರುವುದಾಗಿಯೂ ತಿಳಿಸಿದರು ಹಾಗೂ ಗೋಪಿಯವರಿಗೆ ಶುಭ ಹಾರೈಸಿ ಅಭಿನಂದಿಸಿದರು. ಕರ್ನಾಟಕ ಕಥೋಲಿಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಅನಿಲ್ BN ಹಾಗೂ ಚಿಕ್ಕಮಗಳೂರು ಹಾಗೂ ಹಾಸನ ಜಿಲ್ಲೆಯ ಅಧ್ಯಕ್ಷರಾದ ಕ್ರಿಸ್ಟೋಫರ್ ಜಾರ್ಜ್ ಹಾಗೂ ಗೌರವ ಸದಸ್ಯರಾದ ಸಗಾಯ್ನಾಥನ್ ಹಾಗೂ ಶಂಕರಪುರ ಲೆಸ್ಲಿ ರೊಡ್ರಿಗಸ್ ವೆಂಕಟೇಶ್ ಜಾರ್ಜ್ ಶಿವು ಕಣ್ಣ ಅಯ್ಯ ಉಪಸ್ಥಿತರಿದ್ದರು. ಚಿಕ್ಕಮಗಳೂರಿನ ನಿಶೆಲ್ ಡಿಸೋಜಾ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಆಯ್ಕೆ. ಸಬಿತಾ ಡಿಸೋಜಾ ಹಾಗೂ ಜಾನ್ ಡಿಸೋಜರವರ ಪುತ್ರಿ 11 ವರ್ಷದ ನಿಶೆಲ್ ಡಿಸೋಜರವರು 67 ಪ್ರಶಸ್ತಿ ಪತ್ರ, 45 ಪದಕ, 11 ಪಾರಿತೋಷಕಗಳನ್ನು ಪಡೆದು ಈ ಸಾಧನೆ ಮಾಡಿದ್ದಾರೆ. ಅವರು ಅಬಕಸ್ ಕಲಿಯುತ್ತಿದ್ದು ಒಲಿಂಪಿಯಾಡ್ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಕ್ರೀಡೆಯಲ್ಲಿ ಅಪಾರ ಆಸಕ್ತಿ ಹೊಂದಿರುವ ವಿದ್ಯಾರ್ಥಿನಿಯಾಗಿದ್ದು
ರಾಜ್ಯ ಮಟ್ಟದಲ್ಲಿ ನಡೆದ ಪೆಂಕಾಕ್ಸಿಲಾ ಚಾಂಪಿಯನ್ಶಿಪ್ ಟೈಕೊಂಡೋ 2021-22ರಲ್ಲಿ ಭಾಗವಹಿಸಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಚಿಕ್ಕಮಗಳೂರಿನ ಶ್ರೀ ಸಾಯಿ ಏಜಲೆನ್ ಶಾಲೆಯಲ್ಲಿ 6ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದಾರೆ. ಈ ಕ್ಯಾಥೋಲಿಕ ಹೆಣ್ಣು ಮಗಳಿಗೆ ಹೋಪ್ ಟಿವಿಯ ಪರವಾಗಿ ಅಭಿನಂದನೆಗಳು.